ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜೂಸ್ ಕ್ರಿಯೇಷನ್ಸ್. ನಾನು ವಿಜಯಲಕ್ಷ್ಮಿ. ಇವತ್ತು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಬಿಸಿಬೇಳೆಬಾತ್ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಟೊಮೆಟೊ ತಗೊಂಡಿದ್ದೀನಿ. ನಂತರ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದನ್ನು ಸಿಡಿಸಿ, ನಂತರ ಈರುಳ್ಳಿ ಹಾಕಿ ಅದನ್ನು ಬಾಡಿಸಿ, ನಂತರ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಕಿ ಸ್ವಲ್ಪ ಕೈಯಾಡಿಸ್ಬೇಕು. ನಂತರ ಅದಕ್ಕೆ ಅದು ಸ್ವಲ್ಪ ಬಾಡಿದಾದಮೇಲೆ ಟೊಮೆಟೊ, ಕರಿಬೇವು ಹಾಕಿ ಸ್ವಲ್ಪ ಕೈಯಾಡಿಸ್ಬೇಕು. ನಂತರ ನಾವು ಮನೆಯಲ್ಲೇ ಮಾಡಿರುವಂಥ ಬಿಸಿಬೇಳೆಬಾತ್ ಪೌಡರ್, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಎಣ್ಣೆ ಬಿಡುವವರೆಗೂ ಸ್ವಲ್ಪ ಬಾಡಿಸಿ, ನಂತರ 2.5 ಗ್ಲಾಸ್ ನೀರಷ್ಟು ಹಾಕಬೇಕು. ಆನಂತರ ಬಿಸಿಬೇಳೆಬಾತ್ ಮಾಡೋದಕ್ಕೆ 1 ಗ್ಲಾಸ್ ಅಕ್ಕಿ ತಗೊಂಡ್ರೆ ಅರ್ಧ ಗ್ಲಾಸಷ್ಟು ಬೇಳೆ ತಗೋಬೇಕಾಗತ್ತೆ. ಅದನ್ನು ತೊಳೆದು ಸೈಡಲ್ಲಿ ಇಟ್ಕೊಂಡು ಅದನ್ನು ಇವಾಗ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಆ ನಂತರ ಒಂದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದನ್ನು 3 ಸೀಟಿ ಆಗುವಷ್ಟು ಕೂಗಿಸಿ, ನಂತರ ಕೂಲ್ ಆದಮೇಲೆ ತೆಗೆದು ನೋಡಬೇಕು. ಅದು ಬಿಸಿಬೇಳೆಬಾತ್ ಕನ್ಸಿಸ್ಟೆಂಟಿ ಇದ್ದರೆ, ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿಬೇಳೆಬಾತ್ ಕನ್ಸಿಸ್ಟೆಂಟಿ ಬರೋ ಹಾಗೆ ನೋಡ್ಕೋಬೇಕು. ಬಿಸಿಬೇಳೆಬಾತ್ ಕನ್ಸಿಸ್ಟೆಂಟಿ ಸ್ವಲ್ಪ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಆನಂತರ ಅದಕ್ಕೆ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಶೇಂಗಾ ಬೀಜ ಮತ್ತು ಗೋಡಂಬಿ, ಕರಿಬೇವು ಹಾಕಿ ಅದನ್ನು ನಾವು ನಮ್ಮ ಒಂದು ಬಿಸಿಬೇಳೆಬಾತ್ಗೆ ಹಾಕಬೇಕು. ಆನಂತರ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕಿ ಆಮೇಲೆ ಅದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ.